ಪವಿತ್ರ ಗೌಡ ಹೆಸರಲ್ಲಿ ಪವನ್ ಹೆಂಗ್ ಚಾಟ್ ಮಾಡಿದ್ದ, ಯಾವ ರೀತಿ ಟ್ರ್ಯಾಪ್ ಮಾಡಿದ್ದ ರೇಣುಕಾ ಸ್ವಾಮಿನ ಅನ್ನೋದರ ಡೀಟೇಲ್ಸ್, ಮುಂದುವರೆದ ಡೀಟೇಲ್ಸ್ ಈಗ ಗಮನಿಸ್ತಾ ಹೋಗೋಣ. ಪವಿತ್ರ ಗೌಡ ಹಾಗೂ ರೇಣುಕಾ ಸ್ವಾಮಿ ನಡುವಿನ ಚಾಟಿಂಗ್ ನ ರೋಚಕ ಡೀಟೇಲ್ಸ್ ಲಭ್ಯ ಆಗಿದೆ. ಪವಿತ್ರ ಗೌಡ ಹೆಸರಲ್ಲಿ ಈ ಪ್ರಕರಣದ A3 ಪವನ್ ಚಾಟಿಂಗ್ ಮಾಡ್ತಾ ಇದ್ದ. ಗೌತಮ್ ಹೆಸರಲ್ಲಿ ಆ ಕಡೆಯಿಂದ ರೇಣುಕಾ ಸ್ವಾಮಿ ಚಾಟಿಂಗ್ ಮಾಡ್ತಾ ಇದ್ದ. ಎರಡೂ ಫೇಕ್ ನೇಮು, ಇಬ್ರು ಅಸಲಿ ವ್ಯಕ್ತಿಗಳು. ಜೂನ್ 5, 6, 7ನೇ ತಾರೀಕು 3 ದಿನ ನಿರಂತರವಾಗಿ ಚಾಟಿಂಗ್ ನಡೆದಿತ್ತು. ಡ್ರಾಪ್ ಮೀ ಯುವರ್ ನಂಬರ್ ಅನ್ನೋಕ್ಕೂ ಮುಂಚೆ ನಡೆದಂತಹ ಸಂಭಾಷಣೆ ಯಾವ ರೀತಿ ಇತ್ತು ಗೊತ್ತಾ? 7 ಸ್ಕ್ರೀನ್ ಶಾಟ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಕೆಡ್ಡಕ್ಕೆ ಕೆಡವಿದ, ಅಥವಾ ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಆತನ ಸಾವಿಗೆ ಮುನ್ನುಡಿ ಬರೆದಂತಹ ಚಾಟ್ ಇದಾಗಿತ್ತು ಅಂತ ಹೇಳ್ಬೋದು. ಹಾಗಾದ್ರೆ ನೋಡ್ತಾ ಹೋಗೋಣ. ರೇಣುಕಾ ಸ್ವಾಮಿ ಕಡೆಯಿಂದ ಹಾಯ್ ಕಣೆ ಅನ್ನೋ ಮೆಸೇಜ್, ತೀರಾ ಆತ್ಮೀಯತೆ ಅನ್ನೋ ರೀತಿನಲ್ಲಿ ಆತ ಮೆಸೇಜ್ ಮಾಡಿದ್ದಾನೆ. ಹಾಯ್ ಕಣೆ ಅಂತ ಸಿಂಗ್ಲರ್ ಆಗಿ ಮೆಸೇಜ್ ಅನ್ನ ಪವಿತ್ರ ಗೌಡಗೆ. ನಿನ್ನ ನಂಬರ್ ಸೆಂಡ್ ಮಾಡು ಅಂತ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದಾನೆ. ನಿನ್ನ ನಂಬರ್ ಸೆಂಡ್ ಮಾಡು ಅನ್ನೋದು ರೇಣುಕಾ ಸ್ವಾಮಿ ಕಡೆಯಿಂದ ಹೋದ ಮೆಸೇಜ್ ಆಗಿದೆ. ಇನ್ನೂ ಮುಂದುವರೆದು ಪ್ಲೀಸ್ ಕಣೆ ಅಂತ ನೋಡಿ, ಇಲ್ಲೂ ಕೂಡ ಏಕವಚನದ ಬಳಕೆ ಹಾಗೂ ಯಾರೋ ತನ್ನ ಕ್ಲೋಸ್ ಫ್ರೆಂಡು ಪವಿತ್ರ ಗೌಡ ಅನ್ನೋ ರೇಂಜಲ್ಲಿ ಮೆಸೇಜು. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಕಣೆ ಅಂತ ಕೂಡ ಈತ ಮೆಸೇಜ್ ಮಾಡಿತ್ತು. ತನಿಖೆಯಲ್ಲಿ ಗೊತ್ತಾಗಿದೆ ರೇಣುಕಾ ಸ್ವಾಮಿ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅನ್ನೋ ಮೆಸೇಜು. ಈ ಕಡೆಗೆ ಪವಿತ್ರ ಗೌಡಗೆ ವಾಟ್ ಡು ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ ಅಂತ ಮೆಸೇಜ್ ಕೂಡ ಹೋಗಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಇದು ರೇಣುಕಾ ಸ್ವಾಮಿ ಕಳಿಸಿರುವಂತಹ ಮೆಸೇಜು. ಇನ್ನೊಂದು ಕಡೆಗೆ ನೋಡ್ತೀಯಾ ಹೇಳು ಅಂತ ಅತ್ಯಂತ ಅಸಭ್ಯವಾಗಿ ಆತ ಕೇಳಿರೋ ಹಾಗೆ ಕಾಣಿಸ್ತಾ ಇದೆ. ಆತನ ದೃಷ್ಟಿ ಹೇಗಿತ್ತು ಅನ್ನೋದನ್ನ ನಾವು ಬೆಳಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಕಾಮದ ಕಣ್ಣಿನಿಂದ ಕಳಿಸ್ತಾ ಇರುವಂತಹ ಕೆಲವು ಮೆಸೇಜು. ರೇಣುಕಾ ಸ್ವಾಮಿ ಕಳಿಸ್ಲಾ ಆ ಫೋಟೋ ಅಂತ, ಯಾವ ಫೋಟೋ ತನ್ನ ಸಾವಿಗೆ ಮುನ್ನುಡಿ ಬರೆದಿತ್ತೋ ಆ ಫೋಟೋ ಕಳಿಸೋಕೆ ಮುಂಚೆ ಆತ ಕೇಳಿರೋದು. ಇದೆಯಾ ಅಂತ ಹೇಳು ಪ್ಲೀಸ್ ಕಣೆ ಅಂತ ರೇಣುಕಾ ಸ್ವಾಮಿ ಮತ್ತೆ ಮೆಸೇಜ್ ಮಾಡಿರೋದು. ಮತ್ತು ಆಕೆ ಫೋಟೋ ವಿಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ, ಈ ಕಡೆ DM ಮಾಡಿ ಅಂದರೆ ಡೈರೆಕ್ಟ್ ಮೆಸೇಜ್ ಮಾಡಿಕೊಂಡು ಸಖತ್ತಾಗಿದೆಯಾ ಕಣೆ, ವಾವ್ ಸೂಪರ್ ಬ್ಯೂಟಿ ಅಂತೆಲ್ಲ ಈತ ಮೆಸೇಜ್ ಮಾಡಿರೋದು ಗೊತ್ತಾಗಿದೆ. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಡ್ರಾಪ್ ಮೀ ಯುವರ್ ನಂಬರ್ ಅಂತ ಆಕೆಯಿಂದ ಮೆಸೇಜ್ ಹೋಗುತ್ತೆ. ಆಗ ರೇಣುಕಾ ಸ್ವಾಮಿ ನಿನ್ನ ನಂಬರನ್ನು ಸೆಂಡ್ ಮಾಡು ಪ್ಲೀಸ್ ಕಣೆ ಅಂತ ಹೇಳಿ ಚಾಟನ್ನು ಮುಂದುವರಿಸ್ತಾನೆ. ಪವಿತ್ರ ಗೌಡ ಪವನ್ ನಂಬರನ್ನೇ ಕೊಟ್ಟು ಪ್ಲೀಸ್ ಕಾಲ್ ಆನ್ ದಿಸ್ ಅಂತ ರಿಪ್ಲೈ ಬರುತ್ತೆ ಆ ಕಡೆಯಿಂದ. ರೇಣುಕಾ ಸ್ವಾಮಿ ಪವಿತ್ರ ಗೌಡನೇ ಕೊಟ್ಟಂತಹ ನಂಬರು ಆಕೆಯದ್ದೇ ಅಂತ ಹೇಳಿ ಓಕೆ ಥ್ಯಾಂಕ್ಸ್ ಕಣೆ ಅಂತ ಹೇಳ್ತಾನೆ. ಪವಿತ್ರ ಗೌಡ ಇದು ನಿನ್ನ ನಂಬರ ಅಂತ ಕೇಳಿದಾಗ ಎಸ್ ಕಾಲ್ ಮೀ ಅಂತ ಆಕೆ ಹೇಳುವಂತಹ ವಿಚಾರ ಕೂಡ ಗೊತ್ತಾಗಿದೆ. ಪವಿತ್ರ ಗೌಡ ಕಡೆಯಿಂದ ಪ್ರಚೋದನೆ ಅಥವಾ ಈತನ ಕಡೆಯಿಂದ ಪೀಡನೆ ಎಲ್ಲವೂ ಕೂಡ ಇದೆ.